ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಹತ್ರ ಇದೆ Insta360 Flow ಸ್ಮಾರ್ಟ್ಫೋನ್ AI ಗಿಂಬಲ್. ಇದನ್ನು ಆಂಡ್ರಾಯ್ಡು ಮತ್ತು ಐಫೋನ್ ಎರಡರಲ್ಲೂ ಯೂಸ್ ಮಾಡ್ಬೋದು. ಈ ಗಿಂಬಲ್ನ ಮೇಜರ್ ಪ್ಲಸ್ ಪಾಯಿಂಟ್ ಅಂದರೆ AI ಫೇಸ್ ಟ್ರ್ಯಾಕಿಂಗ್. ಇದು ಬೇರೆ ಗಿಂಬಲ್ಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ಹಾಗೆ ಕೆಲವೊಂದು ಡ್ರಾಬ್ಯಾಕ್ಸ್ ಕೂಡ ಇದ್ದಾವೆ, ಒಂದೊಂದೇ ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ ಅನ್ಬಾಕ್ಸ್ ಮಾಡೋಣ. ಸೊ ಈಗ ನೋಡ್ತಿರ್ಬೋದು ಬಾಕ್ಸ್ ಹೇಗಿದೆ ಅಂತ. ಬಾಕ್ಸ್ ಸೈಡ್ನಲ್ಲಿ ಇದರ ಆಕ್ಸೆಸರೀಸ್ ಏನಿದೆ ಅಂತ ಕೊಟ್ಟಿದ್ದಾರೆ, ಹಾಗೆ ಅದರ ಕೀ ಸ್ಪೆಸಿಫಿಕೇಶನ್ಸ್ ಕೂಡ ಇದೆ. ಇದು ಒಂದು ಪೋರ್ಟಬಲ್ ಗಿಂಬಲ್ ಅಂತಲೇ ಹೇಳ್ಬೋದು. ಪ್ಯಾಕಿಂಗ್ ನೋಡಿದ್ರಲ್ಲ ಹೇಗಿದೆ ಅಂತ. ಇಲ್ಲಿ ಅಸೆಂಬಲ್ ಹೇಗೆ ಮಾಡೋದು ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿರೋ QR ಕೋಡ್ನ ಸ್ಕ್ಯಾನ್ ಮಾಡಿ Insta360 ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಬನ್ನಿ ಈಗ ಗಿಂಬಲ್ನ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ನೋಡ್ತಿರ್ಬೋದು ಗಿಂಬಲ್ ಎಷ್ಟು ಚಿಕ್ಕದಾಗಿದೆ ಅಂತ. ಆರಾಮಾಗಿ ಇದನ್ನು ನಮ್ಮ ಪಾಕೆಟ್ನೆಲ್ಲ ಕ್ಯಾರಿ ಮಾಡ್ಬೋದು. ಸೈಡ್ನಲ್ಲಿರೋ ಸೆಕ್ಷನ್ನಲ್ಲಿ ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಇದು ಒಂದು ಮ್ಯಾಗ್ನೆಟಿಕ್ ಲ್ಯಾಂಪ್. ಇಲ್ಲಿ ನೋಡ್ತಿರ್ಬೋದು ಮಾರ್ಕಿಂಗ್ ಕೊಟ್ಟಿದ್ದಾರೆ, ಮೊಬೈಲ್ನ ಯಾವ ಸೈಡ್ನಲ್ಲಿ ಅಟ್ಯಾಚ್ ಮಾಡಬೇಕು ಅಂತ. ಮತ್ತು USB to Type-C ಕೇಬಲ್ ಕೊಟ್ಟಿದ್ದಾರೆ ಚಾರ್ಜ್ ಮಾಡಲಿಕ್ಕೆ. ಇದು ಪೌಚು ಮತ್ತು ಗ್ರಿಪ್ ಕವರ್ ಕೊಟ್ಟಿದ್ದಾರೆ. ಬೇಕು ಅಂದರೆ ಯೂಸ್ ಮಾಡ್ಕೋಬೋದು, ಅದು ನಮ್ಮ ಕಂಫರ್ಟ್ ಮೇಲೆ ಹೋಗುತ್ತೆ. ಪೌಚ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಬನ್ನಿ ಮೊದಲು ಈಗ ಗಿಂಬಲ್ ಓಪನ್ ಮಾಡೋಣ. ಇಲ್ಲಿ ನೋಡ್ತಿರ್ಬೋದು ಹ್ಯಾಂಡಲ್ನ ಪುಷ್ ಮಾಡಿ ರೊಟೇಟ್ ಮಾಡಬೇಕಾಗತ್ತೆ. ಇದು ಓಪನ್ ಮಾಡ್ತಿದ್ದಾಗೇ ಆನ್ ಆಗುತ್ತೆ. ಹಾಗೆ ಮೊಬೈಲ್ನ ಹೋಲ್ಡರ್ಗೆ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ಒಂದು ಪೊಸಿಷನ್ ಕೊಟ್ಟಿದ್ದಾರೆ, ಈ ಪೊಸಿಷನ್ಗೆ ಕರೆಕ್ಟಾಗಿ ಈ ಹೋಲ್ಡರ್ನ ಫಿಕ್ಸ್ ಮಾಡಬೇಕಾಗತ್ತೆ. ಇನ್ ಕೇಸ್ ನೀವೇನಾದರೂ ಕರೆಕ್ಟಾಗಿ ಇದು ಪೊಸಿಷನ್ಗೆ ಕನೆಕ್ಟ್ ಮಾಡಿಲ್ಲ ಅಂದರೆ ಮೊಬೈಲ್ ಬಿದ್ದು ಹೊಡೆಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ನೋಡ್ಕೊಂಡು ನೀವು ಕನೆಕ್ಟ್ ಮಾಡಬೇಕಾಗತ್ತೆ. ಗಿಂಬಲ್ ನೋಡ್ತಿರ್ಬೋದು ನೀವು, ಲುಕ್ ವೈಸ್ ಅಂತೂ ತುಂಬಾ ಪ್ರೀಮಿಯಮ್ ಆಗಿದೆ. ಫಿನಿಶಿಂಗ್ ಕೂಡ ಅಷ್ಟೇ ಎಷ್ಟು ಸ್ಮೂತ್ ಆಗಿದೆ ಅನಿಸುತ್ತೆ. ಮ್ಯಾಟ್ ಫಿನಿಶ್ ಇದೆ ಇದು. ಬ್ಯಾಕ್ ಸೈಡ್ ನೋಡ್ತಿರ್ಬೋದು, ಇಲ್ಲಿ ಬ್ಲ್ಯಾಕ್ ಕಲರ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಕೊಟ್ಟಿದ್ದಾರೆ. ಇದಂತೂ ತುಂಬಾ ಚೆನ್ನಾಗಿದೆ. ನೋಡಲ್ಲ, ಬಟನ್ ಪ್ರೆಸ್ ಮಾಡ್ತಿದ್ದಂಗೆ ಸಿಸ್ಟಮ್ ಆನ್ ಆಗುತ್ತೆ ಮತ್ತು ಕ್ಯಾಲಿಬ್ರೇಟ್ ಕೂಡ ಆಗುತ್ತೆ. ಮತ್ತು ಇಲ್ಲಿ ನೀವು ಆ್ಯಪ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಬ್ಲೂಟೂತ್ ಆನ್ ಮಾಡಿ ನೀವು ಆ್ಯಪ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಫಸ್ಟ್ ಟೈಮ್ ಕನೆಕ್ಟ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೆಕ್ಸ್ಟ್ ಟೈಮಿಂದ ಎಲ್ಲ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗಿಬಿಡುತ್ತೆ. ಮತ್ತು ಈ ಗಿಂಬಲ್ನ ಮೇಜರ್ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಒಂದು, ಇದು ತುಂಬಾ ಹ್ಯಾಂಡಿಯಾಗಿದೆ. ಇನ್ನೊಂದು ಬಂದು ಸೆಲ್ಫಿ ಸ್ಟಿಕ್. ಇದು DJI-ನಲ್ಲಿ ಕೂಡ ಇದೆ, ಆದರೂ ಇದೊಂದು ಪ್ಲಸ್ ಅಂತಲೇ ಹೇಳ್ಬೋದು. ಮತ್ತು ಇನ್ಬಿಲ್ಟ್ ಟ್ರೈಪಾಡ್. ಬಾಟಮ್ನಲ್ಲಿ ನೋಡ್ತಿರ್ಬೋದು ಒಂದು ಸೆಕ್ಷನ್ ಕೊಟ್ಟಿದ್ದಾರೆ, ಅದನ್ನು ಕೆಳಗಡೆ ಹೇಳಿದ್ರೆ ಟ್ರೈಪಾಡ್ ಓಪನ್ ಆಗುತ್ತೆ. DJI ಮತ್ತು OHM ಇದರಲ್ಲೆಲ್ಲ ಡಿಟ್ಯಾಚಬಲ್ ಟ್ರೈಪಾಡ್ ಇರುತ್ತೆ. ಕ್ಯಾರಿ ಮಾಡಬೇಕಂದ್ರೆ ಎಕ್ಸ್ಟ್ರಾ ಸ್ಪೇಸ್ ಆಗುತ್ತೆ, ಬಟ್ ಇಲ್ಲಿ ಅದರ ಅವಶ್ಯಕತೆನೇ ಇರೋದಿಲ್ಲ. ಬಟ್ ಒಂದೇ ಒಂದು ಡ್ರಾಬ್ಯಾಕ್ ಏನಂದರೆ ಇದು ಸ್ಟ್ರಾಂಗ್ ಇರೋದಿಲ್ಲ. ಅಂದರೆ DJI ಅಥವಾ OHM ಏನಿರುತ್ತಲ್ಲ ಅದರಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಬೇಕಾದ್ರೆ ನೀವು ಎಕ್ಸ್ಟ್ರಾ ಟ್ರೈಪಾಡ್ನ ಕ್ಯಾರಿ ಮಾಡ್ಬೋದು. ಇನ್ನು ಮೂರನೇದು ತುಂಬಾ ಮುಖ್ಯವಾಗಿರೋದು ಏನಪ್ಪ ಅಂತಂದರೆ ಇದರಲ್ಲಿರುವಂಥ ಬ್ಯಾಟ್ರಿ ಲೈಫ್. ಇದರ ಬ್ಯಾಟ್ರಿ ಬ್ಯಾಕಪ್ ಬಂದು 12 ಅವರ್ ಇರುತ್ತೆ. ದಿನ ಎಲ್ಲ ಕೂಡ ನೀವು ಶೂಟಿಂಗ್ ಮಾಡ್ಬೋದು. ಇನ್ನು ನಾಲ್ಕನೇದು ಒಂದು, ನೀವು ನಿಮ್ಮ ಮೊಬೈಲ್ನ ಗಿಂಬಲಿಂದನೇ ಚಾರ್ಜ್ ಮಾಡ್ಕೊಬೋದು. ಅಂದರೆ ಇದು ಒಂದು ರೀತಿ ಪವರ್ ಬ್ಯಾಂಕ್ ಥರ ವರ್ಕ್ ಆಗುತ್ತೆ. ಇಲ್ಲಿ ಬ್ಯಾಕ್ ಸೈಡ್ ನಿಮ್ಗೆ ಎಕ್ಸ್ಟರ್ನಲ್ ಮೈಕ್ ಆಗಿರ್ಬೋದು ಅಥವಾ ಲೈಟ್ ಆಗಿರ್ಬೋದು, ನೀವು ಇಲ್ಲೇ ಮೌಂಟ್ ಮಾಡ್ಕೊಬೋದು. ಹಾಗೆ ಇದರಲ್ಲಿ ಇರುವಂಥ ಇನ್ನೊಂದು ಮುಖ್ಯವಾಗಿರುವಂಥ ಫೀಚರ್ ಅಂದರೆ ಅದು AI ಫೇಸ್ ಟ್ರ್ಯಾಕಿಂಗ್. AI ಫೇಸ್ ಟ್ರ್ಯಾಕಿಂಗ್ ಬಗ್ಗೆ ಮುಂದೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ಇವಾಗ ಕಂಟ್ರೋಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಬಂದು ಸ್ಮಾರ್ಟ್ ವೈ. ಮೇಜರ್ ಕಂಟ್ರೋಲ್ಸ್ ಎಲ್ಲ ಬರೋದು ಇದರಲ್ಲೇ. ಪವರ್ ಬಟನ್, ಶಟರ್ ಬಟನ್, ಜಾಯ್ಸ್ಟಿಕ್ ಮತ್ತು ಸ್ವಿಚ್ ಬಟನ್. ಇದು ಬಂದು ಟಚ್ ಪ್ಯಾನಲ್, ಝೂಮ್ ವಿಲ್ ಮತ್ತು ಬ್ಯಾಕ್ ಸೈಡ್ನಲ್ಲಿ ಟ್ರಿಗರ್ ಬಟನ್ ಇರುತ್ತೆ. ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಆನ್ ಆಫ್ ಆಗುತ್ತೆ. ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಬ್ಯಾಟ್ರಿ ಲೆವೆಲ್ ಚೆಕ್ ಮಾಡ್ಬೋದು. ಅದೇ 2 ಸಲ ಪ್ರೆಸ್ ಮಾಡಿದ್ರೆ ಸ್ಲೀಪ್ ಮೋಡ್ಗೆ ಹೋಗುತ್ತೆ. ಆಮೇಲೆ ಯಾವುದೇ ಬಟನ್ನ ಪ್ರೆಸ್ ಮಾಡಿದ್ರು ಸ್ಲೀಪ್ ಮೋಡಿಂದ ಹೊರಗೆ ಬರುತ್ತೆ. ಇನ್ನು ಇದು ಬಂದು ಶಟರ್ ಬಟನ್. ಒಂದ್ಸಲ ಪ್ರೆಸ್ ಮಾಡಿದ್ರೆ ಫೋಟೋ ಅಥವಾ ವಿಡಿಯೋ ತೆಗಿಬೋದು. ಅದೇ ಫೋಟೋ ಮೋಡ್ನಲ್ಲಿದ್ದಾಗ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಬಸ್ಟ್ ಫೋಟೋಸ್ ತೆಗೆಯುತ್ತೆ.
ಇಲ್ಲಿ ರೈಟ್ ಸೈಡ್ನಲ್ಲಿರೋದು ಸ್ವಿಚ್ ಬಟನ್. ಒಂದ್ಸಲಿ ಪ್ರೆಸ್ ಮಾಡಿದ್ರೆ ಫ್ರಂಟು ಅಥವಾ ರೇರ್ ಕ್ಯಾಮ್ರಾಗೆ ಸ್ವಿಚ್ ಆಗುತ್ತೆ. ಅದೇ ಡಬಲ್ ಪ್ರೆಸ್ ಮಾಡಿದ್ರೆ ಮೊಬೈಲ್ ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಮೋಡ್ಗೆ ಚೇಂಜ್ ಆಗುತ್ತೆ. ಹಾಗೆಯೇ ಸ್ವಿಚ್ ಬಟನ್ನ 3 ಸಲ ಪ್ರೆಸ್ ಮಾಡಿದ್ರೆ ವಿಡಿಯೋ ಅಥವಾ ಫೋಟೋ ಮೋಡ್ಗೆ ಚೇಂಜ್ ಆಗುತ್ತೆ. ಇದು ಒಂದು ಜಾಯ್ಸ್ಟಿಕ್. ಮೊಬೈಲ್ನ ಮೇಲೆ ಕೆಳಗೆ ಅಥವಾ ರೈಟ್ ಲೆಫ್ಟ್ಗೆ ಮ್ಯಾನ್ಯುಯಲಾಗಿ ಮೂವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ಇಲ್ಲಿ ಸೈಡ್ನಲ್ಲಿ ಕಾಣಿಸ್ತಿದೆಯಲ್ಲ, ಇದು ಒಂದು ಝೂಮ್ ವೀಲ್ ಅಂತ ಹೇಳ್ತಾರೆ. ವಿಡಿಯೋ ಮಾಡಬೇಕಾದ್ರೆ ಝೂಮ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸ್ಪೆಷಲಿ ಇದು ಆಟೋ, ಎಫ್ ಮೋಡು ಮತ್ತು PF ಮೋಡ್ನಲ್ಲಿ ಮಾತ್ರ ವರ್ಕ್ ಆಗುತ್ತೆ. FPV ಮೋಡ್ನಲ್ಲಿ ಝೂಮ್ ಫೀಚರ್ ವರ್ಕ್ ಆಗೋದಿಲ್ಲ. ಬಟ್ ಇಲ್ಲಿ ಕ್ಯಾಮ್ರಾ ರೊಟೇಟ್ ಆಗುತ್ತೆ. ಸೊ ನೋಡ್ತಿದ್ರಲ್ಲ ಹೇಗೆ ರೊಟೇಟ್ ಆಗ್ತಿದೆ ಅಂತ. ಜಸ್ಟ್ ನಮ್ಗೆ ಇಲ್ಲಿ ಯಾವ ಥರ ಬೇಕಾದ್ರೂ ರೊಟೇಟ್ ಮಾಡ್ಕೊಬೋದು, ಲೆಫ್ಟ್ ಅಥವಾ ರೈಟು. ಇಲ್ಲಿ ಬ್ಯಾಕ್ ಸೈಡ್ನಲ್ಲಿ ನೋಡ್ತಿರ್ಬೋದು ನೀವು, ಇದು ಬಂದು ಟ್ರಿಗರ್ ಬಟನ್. ಯೂಶುವಲ್ ಆಗಿ ಟ್ರಿಗರ್ ಬಟನ್ನ ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಸಬ್ಜೆಕ್ಟ್ನ ಟ್ರ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮ್ಗೆ ಇಲ್ಲಿ ಪರ್ಟಿಕ್ಯುಲರ್ಗೆ ಯಾವುದಾದ್ರು ಒಂದು ಸಬ್ಜೆಕ್ಟ್ನ ಟ್ರ್ಯಾಕ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಸ್ಕ್ರೀನ್ ಮೇಲೆ ಟ್ರ್ಯಾಕ್ ಮಾಡಿದ್ರೆ ಸಾಕು, ಸಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತೆ. ಟ್ರಿಗರ್ ಬಟನ್ನ 2 ಸಲ ಪ್ರೆಸ್ ಮಾಡಿದ್ರೆ ಗಿಂಬಲ್ ಪೊಸಿಷನ್ ರೀಸೆಂಟರ್ ಆಗುತ್ತೆ. ಅಂದರೆ ನೀವು ಯಾವ್ದಾದ್ರು ಶೂಟ್ ಮಾಡಬೇಕಾದ್ರೆ ಗಿಂಬಲ್ ಪೊಸಿಷನ್ ರೊಟೇಟ್ ಆಗಿರುತ್ತೆ ಅಥವಾ ಮೇಲ್ಗಡೆ ಕೆಳಗಡೆ ಎಲ್ಲೋ ಒಂದು ಕಡೆ ಪೊಸಿಷನ್ ಚೇಂಜ್ ಆಗಿದ್ದರೆ ಟ್ರಿಗರ್ ಬಟನ್ನ 2 ಸಲ ಪ್ರೆಸ್ ಮಾಡಿದ್ರೆ ಅದರ ಒರಿಜಿನಲ್ ಪೊಸಿಷನ್ಗೆ ಸೆಟ್ ಆಗುತ್ತೆ. ಅದೇ 3 ಸಲ ಪ್ರೆಸ್ ಮಾಡಿದ್ರೆ ಗಿಂಬಲ್ ಹಿಂದೆ ಅಥವಾ ಮುಂದೆಗಡೆ ರೊಟೇಟ್ ಆಗುತ್ತೆ. ಟ್ರಿಗರ್ ಬಟನ್ನ 1 ಸಲ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರೆ ಗಿಂಬಲ್ ಲಾಕ್ ಆಗುತ್ತೆ. ಅಂದರೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ನಿಮ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಓಡ್ತಾ ಇದ್ದೀರಾ ಅಂದ್ಕೊಂಡ್ರೆ ಸೊ ಇಲ್ಲಿ ಗಿಂಬಲ್ ಲಾಕ್ ಆಗುತ್ತೆ. ನೀವು ಕೈ ಅಲ್ಲಾಡ್ತಿದ್ರು ಕೂಡ ಮೊಬೈಲ್ ಕಾನ್ಸ್ಟೆಂಟಾಗೇ ಇರುತ್ತೆ. ಅದೇ ಟ್ರಿಗರ್ ಬಟನ್ನ 2 ಸಲ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದರೆ ಆ್ಯಕ್ಟಿವ್ ಪ್ಲಸ್ ಮೋಡ್ ಆ್ಯಕ್ಟಿವೇಟ್ ಆಗುತ್ತೆ. ಅಂದರೆ ಇದು ಸ್ಪೀಡಾಗಿರೋ ಸಬ್ಜೆಕ್ಟ್ನ ರೆಕಾರ್ಡ್ ಮಾಡಲಿಕ್ಕೆ, ಅಂದರೆ ಕಾರ್ ಅಥವಾ ಸ್ಪೋರ್ಟ್ಸ್ ವಿಡಿಯೋ ಇರ್ಬೋದು, ಸ್ಪೀಡಾಗಿರೋ ಅಂಥ ವಿಡಿಯೋನ ಶೂಟ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಆದರೆ ಇಲ್ಲಿ ಪ್ರೆಸ್ ಮಾಡಿ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡಿರಬೇಕು, ಬಿಟ್ಟರೆ ನಾರ್ಮಲ್ ಮೋಡ್ಗೆ ಬಂದ್ಬಿಡುತ್ತೆ. ನೀವು ಇಲ್ಲಿ ಫ್ರಂಟ್ನಲ್ಲಿ ನೋಡ್ತಿರ್ಬೋದು, ಟಚ್ ಪ್ಯಾನಲ್ನಲ್ಲಿ ಆಟೋ, PF, FPV ಅಂತ 4 ಮೋಡ್ಗಳಿದ್ದಾವೆ. ಜಸ್ಟ್ ಸ್ಮಾರ್ಟ್ ವೀಲ್ ಮೇಲೆ ಸ್ವೈಪ್ ಮಾಡಿದ್ರೆ ಸಾಕು, ಬೇರೆ ಬೇರೆ ಮೋಡ್ಗೆ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗೆ ಉಲ್ಟಾ ಸ್ವೈಪ್ ಮಾಡಿದ್ರೆ ಮೋಡ್ಗಳು ಕೂಡ ರಿವರ್ಸಲ್ಲಿ ಚೇಂಜ್ ಆಗುತ್ತೆ. ಮತ್ತು ಗಿಂಬಲ್ನ ಬ್ಲೂಟೂತ್ನ ರೀಸೆಟ್ ಮಾಡಬೇಕು ಅಂತಂದರೆ ಶಟರ್ ಬಟನ್ನ ಮತ್ತು ಟ್ರಿಗರ್ ಬಟನ್ನ ಒಟ್ಟಿಗೆ 3 to 4 ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಮತ್ತು ಸ್ವಿಚ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಗ್ಯಾಲರಿಗೆ ಹೋಗುತ್ತೆ. ಇಲ್ಲಿ ನೀವು ತೆಗೆದಿರುವಂಥ ಫೋಟೋಸ್ ಅಥವಾ ವಿಡಿಯೋಸ್ನ ನೋಡ್ಬೋದು. ನೀವು ವಿಡಿಯೋನ ಪ್ರಿವ್ಯೂ ಮಾಡಬೇಕಾದ್ರೆ ಸ್ಮಾರ್ಟ್ ವೀಲ್ ಮೇಲೆ ರೈಟ್ ಅಥವಾ ಲೆಫ್ಟಿಗೆ ಸ್ವೈಪ್ ಮಾಡಿದ್ರೆ ಫಾರ್ವರ್ಡ್ ಅಥವಾ ರಿವೈಂಡ್ ಆಗುತ್ತೆ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಈ ಗಿಂಬಲ್ ಅಂತೂ ಒಂದು ಆಸಮ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಒಂದೆರಡು ಡ್ರಾಬ್ಯಾಕ್ಸ್ ಇದ್ರೂ ಕೂಡ ಇದರಲ್ಲಿ ಇರೋಂಥ ಫೀಚರ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದರಲ್ಲಿ ಡೀಟೇಲ್ ಆಗಿ ಏನೇನಿದೆ ಅಂತ ಎಲ್ಲ ತಿಳ್ಕೊಳ್ಳೋಣ. ಸೊ ಹಾಗೆ ಈ ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ಸ್ ಕೂಡ ಮಾಡಿ.